ಮೀಸಲಾತಿ ಹೋರಾಟ ಸಮಿತಿಯ ಸಂಚಾಲಕರಾದಂಥ ಶ್ರೀ ಬಸವರಾಜ್ ಕಲ್ಕಾಳ್ ಅವರ ದಲಿತ ಸಂಘರ್ಷ ಸಮಿತಿ ಅವರಾದಂಥ ಶ್ರೀ ಗುರುಮೂರ್ತಿ ಅವರೇ, ಒಳ ಮೀಸಲಾತಿ ಹೋರಾಟಗಾರರಾದಂಥ ಹರಿಯಪ್ಪ ಕುಡಿಮನಿ ಅವರೇ, ಶ್ರೀ ಅಂಬಣ್ಣ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಒಬ್ಬರೇ ಒಬ್ಬರಿದ್ದಾರೆ, ಹೆಣ್ಮಕ್ಳು ತಾಯಂದಿರೇ, ಈ ತರ ಎಲ್ಲ ಸ್ನೇಹಿತರೆ, ಇವತ್ತು ಒಳ ಮೀಸಲಾತಿ ಹೋರಾಟಗಾರರು ಈ ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾನು ಈಗ ಸರ್ಕಾರದ ಮುಖ್ಯಸ್ಥ ಅಲ್ಲ, ಆದ್ರೆ ಒಳ ಮೀಸಲಾತಿ ಪರ ಇರೋನು, ಮೀಸಲಾತಿ ಪರ ಇರೋರು, ಸಾಮಾಜಿಕ ನ್ಯಾಯ ಪರ ಇರೋರು, ಒಳ ಮೀಸಲಾತಿ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿ ಆಗಲ್ಲ, ಮುಂದೇನೂ ರಾಜಿ ಆಗಲ್ಲ. ಮೀಸಲಾತಿ ಶೋಷಿತ ವರ್ಗದವರಿಗೆ ಇರಲೇಬೇಕು. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅನೇಕ ಜನ, ಬಹುತೇಕ ಜನ ಅವಕಾಶಗಳಿಂದ ವಂಚಿತರಾದರು. ನಾವ್ಯಾರು ದಡ್ಡರಲ್ಲ, ಅವಕಾಶಗಳೇ ಸಿಕ್ಕದೇ ಇದ್ದಾಗ ಬುದ್ಧಿವಂತಿಕೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ಅವಕಾಶಗಳನ್ನ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಸಮಾನವಾಗಿ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಕೂಡ ಬರೆದಿದ್ದಾರೆ, ಅವರು ಭಾಷಣಗಳಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲಿವರೆಗೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಲ್ಲ,
ಅಲ್ಲಿವರೆಗೆ ಅಸಮಾನತೆ ನಿವಾರಣೆ ಆಗಲ್ಲ. ಅಸಮಾನತೆ ನಿವಾರಣೆ ಆಗ್ಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ಶಕ್ತಿ ಬಂದಾಗ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ಈ ಜಾತಿ ವ್ಯವಸ್ಥೆನೂ ಕೂಡ ಹೋಗಲ್ಲ. ಯಾಕಂದ್ರೆ ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಬುದ್ಧನ ಕಾಲದಿಂದ ಇವತ್ತಿನವರೆಗೆ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಜಾತಿ ವ್ಯವಸ್ಥೆ ಪರಿಣಾಮವಾಗಿಯೇ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಈ ಚತುರ್ವರ್ಣ ವ್ಯವಸ್ಥೆನಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವು 3 ಜನಕ್ಕೆ ಮಾತ್ರ ಶಿಕ್ಷಣ ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಶೂದ್ರರಿಗೆ ಅವಕಾಶ ಪಡ್ಕೊಳ್ತಕ್ಕಂಥ ಅವಕಾಶ ಇಲ್ಲ. ಶೂದ್ರಲ್ಲಿ ಸ್ಪೃಶ್ಯರು ಇರ್ತಾರೆ, ಅಸ್ಪೃಶ್ಯರು ಇರ್ತಾರೆ. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದಂತ ಕಾರಣಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಅವಕಾಶಗಳಿಂದ ವಂಚಿತರಾಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅದು 25 ನವೆಂಬರ್ 1949 25 ನವೆಂಬರ್ 1949 ಒಂದು ಭಾಷಣ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅದೇ ಕೊನೆಯ ಭಾಷಣ. ಅವರು ಒಂದಿನ 26ನೇ ತಾರೀಕು ಅಂಗೀಕಾರ ಆಗುತ್ತೆ ಸಂವಿಧಾನ. ಅದಕ್ಕಿಂತ ಮುಂಚಿತವಾಗಿ ಇವರು ಭಾಷಣ ಮಾಡ್ತಾರೆ. ಏನಂತ ಭಾಷಣ ಮಾಡ್ತಾರೆ? ನಮಗೆ ಸ್ವಾತಂತ್ರ್ಯ ಬಂದಿದೆ, ಸಮಾನತೆಯ ಆಶಯವಾಗಿದೆ ಸಂವಿಧಾನದ್ದು, ಸಮಾಜ ನಿರ್ಮಾಣ ಮಾಡಬೇಕು. ಇದು ಸಂವಿಧಾನದ ಆಶಯ. ಸಮಾಜ ಆಗ್ಲೇಬೇಕು. ನಮಗೆ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗೂ ಒಂದೇ ಓಟು, ಕೂಲಿ ಕಾರ್ಮಿಕರಿಗೂ ಒಂದೇ ಓಟು. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಆಗಿಲ್ಲ. ರಾಜಕೀಯವಾಗಿ ಆಗಿಲ್ಲ. ಒಂದು ಓಟು, ಒಂದು ಮೌಲ್ಯ, ಅದು ಓಕೆ, ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದೆಯಾ? ರಾಜಕೀಯವಾಗಿ ಇದೆಯಾ?
ಅದು ಇಲ್ಲ. ಅದಕ್ಕೋಸ್ಕರ ಆರ್ಥಿಕವಾಗಿಯೂ ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಹೇಗೆ ಒಂದು ಓಟು ಒಂದು ಮೌಲ್ಯ ಅಂತ ಇದೆ ಅದೇ ರೀತಿ ಬರಬೇಕು. ಅದು ಬರದೇ ಹೋದ್ರೆ ಅಸಮಾನತೆ ಹಂಗೆ ಉಳ್ಕತ್ತದೆ, ಜಾತಿ ವ್ಯವಸ್ಥೆ ಹಂಗೆ ಉಳ್ಕತ್ತದೆ. ಈಗ ಬಸವಣ್ಣವ್ರು ಹೇಳಿದ್ರು 850 ವರ್ಷಗಳ ಹಿಂದೆ, ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ. ಅದಾಗಿದೆಯಾ? 850 ವರ್ಷಗಳ ಹಿಂದೆ ಹೇಳಿದ್ದು. ಸಂವಿಧಾನ ಬಂದು 76 ವರ್ಷ ಆಯ್ತು, ಇವತ್ತುವರೆಗೆ ಹೋಗಿಲ್ಲ ಅಂತಕ್ಕಂಥ ಚಿತ್ರನೇ ಸಮಾಜದಲ್ಲಿ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.